ಪರೀಕ್ಷೆ ಪಾಸಾಗಲು ಗೃಹಿಣಿ ಕೊಟ್ಟ ಮಂಚದ ಲಂಚ. ಇವರು ಗೋಪಾಲ್ ಮತ್ತು ಸರಳ ಗಂಡ ಹೆಂಡತಿಯರು. ಸರಳ ಗೋಪಾಲ್ಗೆ ಎಣ್ಣೆ ಕುಡಿಸುತ್ತಾ ಇರುತ್ತಾಳೆ. ಆಗ ಗೋಪಾಲ್, ನೀನು ನಿಜವಾಗಲೂ ಪರೀಕ್ಷೆಯಲ್ಲಿ ಪಾಸಾಗುತ್ತೀಯಾ ಎಂದು ಕೇಳುತ್ತಾನೆ. ಆಗ ಸರಳ, ನೀವು ತಲೆ ಕೆಡಿಸಿಕೊಳ್ಳಬೇಡಿ, ನಾನು ತುಂಬ ಚೆನ್ನಾಗಿ ಓದಿದ್ದೇನೆ, ಖಂಡಿತ ಪಾಸಾಗುತ್ತೇನೆ ಎಂದು ಹೇಳಿ ಗಂಡನಿಗೆ ಎಣ್ಣೆ ಕುಡಿಸುತ್ತಾಳೆ. ನಂತರ ಗೋಪಾಲ್ ಎಣ್ಣೆ ಕುಡಿದು ಅಲ್ಲೇ ಮಲಗುತ್ತಾನೆ. ಆಗ ಸರಳ ಮೆಲ್ಲಗೆ ಎದ್ದು ಬಾಗಿಲು ತೆಗೆಯುತ್ತಾಳೆ. ಅಲ್ಲಿ ಬಲರಾಮ್ ಬಂದಿರುತ್ತಾನೆ. ಆಗ ಬಲರಾಮ್ ಗೋಪಾಲ್ನ ನೋಡಿ, ಇವನು ಮಲಗಿದ್ದಾನಾ ಎಂದು ಕೇಳುತ್ತಾನೆ. ಆಗ ಸರಳ, ನೀವು ನನಗೆ ಕೊಟ್ಟ ನಿದ್ರೆ ಮಾತ್ರೆಯನ್ನು ಹಾಕಿದ್ದೇನೆ, ಇನ್ನು ಬೆಳಗ್ಗೆಯವರೆಗೂ ಅವರು ಹೇಳುವುದಿಲ್ಲ ಎಂದು ಹೇಳಿ ರೂಮಿಗೆ ಹೋಗುತ್ತಾರೆ. ಇಬ್ಬರು ರೊಮ್ಯಾನ್ಸ್ ಶುರು ಮಾಡಿ ಸ್ವರ್ಗ ಸುಖ ಕಾಣುತ್ತಾರೆ. ಈಗ ಕತೆ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತದೆ. ಸರಳ ಮನೆಯಲ್ಲಿರುತ್ತಾಳೆ. ಅಲ್ಲಿಗೆ ಗೋಪಾಲ್ ಬರುತ್ತಾನೆ. ನೀನು ಈ ಪರೀಕ್ಷೆ ಫಾರಂ ಫಿಲ್ ಮಾಡಿ ಸಹಿ ಮಾಡು ಎಂದು ಹೇಳುತ್ತಾನೆ. ಆಗ ಸರಳ, ಏನಿದು ಎಂದು ಕೇಳುತ್ತಾಳೆ. ಆಗ ಗೋಪಾಲ್, ಇದು ಅಂಗನವಾಡಿ ಟೀಚರ್ ಕೆಲಸಕ್ಕೆ ಸೇರಲು ಫಾರಂ ಎಂದು ಹೇಳುತ್ತಾನೆ. ಆಗ ಸರಳ, ನಾನು ಈಗ ಓದಿ ಪರೀಕ್ಷೆ ಬರೆದು ಪಾಸಾಗಲು ಆಗುವುದಿಲ್ಲ, ನನಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ ಎಂದು ಹೇಳುತ್ತಾಳೆ. ಆಗ ಕೋಪಗೊಂಡ ಗೋಪಾಲ್, ಹಾಗಾದರೆ ನೀನು ಈಗಲೇ ನಿನ್ನ ಬಟ್ಟೆ ಪ್ಯಾಕ್ ಮಾಡಿಕೊಂಡು ನಿನ್ನ ತವರು ಮನೆಗೆ ಹೋಗು ಎಂದು ಹೇಳುತ್ತಾನೆ. ಆಗ ಗಾಬರಿಯಾದ ಸರಳ, ನಾನೇಕೆ ಹೋಗಲಿ, ಬೆಳಗ್ಗೆಯಿಂದ ಸಂಜೆಯವರೆಗೂ ಮನೆ ಕೆಲಸ ಮಾಡುತ್ತೇನೆ, ನಿಮ್ಮನ್ನು ನಿಮ್ಮ ತಂಗಿಯನ್ನು ನಾನು ನೋಡಿಕೊಳ್ಳುತ್ತಿದ್ದೇನೆ ಎಂದು ಹೇಳುತ್ತಾಳೆ. ಆಗ ಗೋಪಾಲ್, ನೀನು ಈ ಪರೀಕ್ಷೆ ಬರೆದು ಪಾಸಾಗಲೇಬೇಕು ಎಂದು ಹೇಳಿ ಅಲ್ಲಿಂದ ಎದ್ದು ಹೋಗುತ್ತಾನೆ. ಆಗ ಅಲ್ಲಿಗೆ ಅವಳ ನಾದಿನಿ ಗೀತಾ, ಏನಾಯಿತು ಅತ್ತಿಗೆ, ಯಾಕೆ ಅಳುತ್ತಿದ್ದೀರಾ ಎಂದು ಕೇಳುತ್ತಾಳೆ. ಆಗ ಸರಳ ಅಳುತ್ತಾ, ನೋಡು ನಿನ್ನ ಅಣ್ಣ ಏನು ಹೇಳುತ್ತಿದ್ದಾರೆ, ನನ್ನ ವಿದ್ಯಾಭ್ಯಾಸ ಮುಗಿದು ತುಂಬ ದಿನ ಆಗಿದೆ, ನಾನು ಅಂಗನವಾಡಿ ಪರೀಕ್ಷೆ ಪಾಸಾಗದಿದ್ದರೆ ಮನೆ ಬಿಟ್ಟು ಹೋಗಬೇಕಂತೆ ಎಂದು ಹೇಳಿಕೊಂಡು ಅಳುತ್ತಾಳೆ. ಇವನು ಈ ಊರಿನ ವಿದ್ಯಾಮಂತ್ರಿ ಬಲರಾಮ್. ಎಲ್ಲರೂ ಇವನಿಗೆ ಅಂಗನವಾಡಿ ಟೀಚರ್ ಕೆಲಸ ನಮಗೆ ಕೊಡಿ ಎಂದು ಕಾಲ್ ಮಾಡಿ ತಲೆ ತಿನ್ನುತ್ತಾ ಇರುತ್ತಾರೆ. ಆಗ ಅಲ್ಲಿಗೆ ಒಬ್ಬ ತನ್ನ ಹೆಂಡತಿಯನ್ನು ಕರೆದುಕೊಂಡು ಬಂದು, ದಯವಿಟ್ಟು ಈ ಕೆಲಸವನ್ನು ನನ್ನ ಹೆಂಡತಿಗೆ ಕೊಡಿ ಎಂದು ಕೇಳುತ್ತಾನೆ. ಆಗ ಬಲರಾಮ್, 2 ಲಕ್ಷ ಲಂಚ ಕೊಟ್ಟರೆ ಈ ಕೆಲಸವನ್ನು ನಿನ್ನ ಹೆಂಡತಿಗೆ ಕೊಡುತ್ತೇನೆ ಎಂದು ಹೇಳಿರುತ್ತಾನೆ. ಆಗ ಅಲ್ಲಿಗೆ ಬಂದ ಸರಳ ಅದನ್ನು ಕೇಳಿಸಿಕೊಳ್ಳುತ್ತಾನೆ. ಆಗ ಆ ಗಂಡ ಹೆಂಡತಿ, ಸರಿ ತಂದು ಕೊಡುತ್ತೇವೆ ಎಂದು ಹೇಳಿ ಅಲ್ಲಿಂದ ಎದ್ದು ಹೋಗುತ್ತಾರೆ. ಅದನ್ನು ಕೇಳಿಸಿಕೊಂಡ ಸರಳ ಮನೆಗೆ ಬಂದು ಅಲ್ಮೇರಾನಲ್ಲಿ ತನ್ನ ಒಡವೆಗಳನ್ನು ನೋಡುತ್ತಾಳೆ. ಆದರೆ ಅಲ್ಲಿ ಯಾವುದೇ ಒಡವೆಗಳು ಇರುವುದಿಲ್ಲ. ಆಗ ಗಾಬರಿಯಿಂದ ಸರಳ ಗೋಪಾಲ್ನನ್ನು ಕೂಗುತ್ತಾಳೆ. ಆಗ ಗೋಪಾಲ್ ಬಂದು ಏನು ಎಂದು ಕೇಳುತ್ತಾನೆ. ನಾನು ಇಟ್ಟಿದ್ದ ಒಡವೆಗಳು ಅಲ್ಮೇರಾನಲ್ಲಿ ಇಲ್ಲ, ನೀವೇನಾದರೂ ನೋಡಿದ್ದೀರಾ ಎಂದು ಕೇಳುತ್ತಾಳೆ. ಆಗ ಗೋಪಾಲ್, ಹೌದು, ಅದನ್ನು ನಾನು ತೆಗೆದುಕೊಂಡೆ, ನನ್ನ ತಂಗಿಯ ಗಂಡನ ಮನೆಗೆ ಕೊಡಬೇಕಿತ್ತು ಎಂದು ಹೇಳಿ ಅಲ್ಲಿಂದ ಹೋಗುತ್ತಾನೆ. ಆಗ ಸರಳ ತುಂಬ ಬೇಸರಗೊಂಡು, ನಾನು ಈಗ ಏನು ಮಾಡಲಿ, ಲಂಚ ಕೊಡಲು ನನ್ನ ಹತ್ತಿರ ಹಣವಿಲ್ಲ, ನಾನು ಪರೀಕ್ಷೆಯಲ್ಲಿ ಪಾಸಾಗಲು ಆಗುವುದಿಲ್ಲವಲ್ಲ ಎಂದು ಯೋಚಿಸುತ್ತಾಳೆ. ಮರುದಿನ ಸರಳ ಬಲರಾಮ್ ಬಳಿ ಬರುತ್ತಾಳೆ. ಆಗ ಬಲರಾಮ್ ಖುಷಿಯಿಂದ ಸರಳಳನ್ನು ಮಾತನಾಡಿಸುತ್ತಾನೆ. ನಿನ್ನ ಗಂಡ ಹೇಗಿದ್ದಾನೆ, ಕೆಲಸಕ್ಕೆ ಹೋಗುತ್ತಿದ್ದಾನಾ ಇಲ್ಲ ಓಡಾಡಿಕೊಂಡು ಇದ್ದಾನಾ ಎಂದು ಕೇಳುತ್ತಾನೆ. ಆಗ ಸರಳ, ಅವರು ಕೆಲಸಕ್ಕೆ ತುಂಬ ಅಲೆದಾಡುತ್ತಿದ್ದಾರೆ, ಮನೆಯಲ್ಲಿ ತುಂಬ ತೊಂದರೆ ಆಗಿದೆ, ಆದ್ದರಿಂದ ನಿಮ್ಮ ಬಳಿ ಸಹಾಯ ಕೇಳಲು ಬಂದೆ ಎಂದು ಹೇಳುತ್ತಾಳೆ. ಆಗ ಬಲರಾಮ್, ನೀನು ಓದಿರುವ ಹುಡುಗಿ, ಬುದ್ಧಿವಂತೆ ಕೂಡ, ನನ್ನಿಂದ ನಿನಗೆ ಏನು ಸಹಾಯ ಆಗಬೇಕು ಎಂದು ಕೇಳುತ್ತಾನೆ. ಅಷ್ಟರಲ್ಲಿಗೆ ಕೆಲಸ ಕೇಳಿಕೊಂಡು ಹೋಗಿದ್ದ ಗಂಡ ಹೆಂಡತಿಯರು ಬರುತ್ತಾರೆ. ಅವರು ಬಲರಾಮ್ಗೆ ದುಡ್ಡು ಕೊಟ್ಟು, ಇದರಲ್ಲಿ 1 ಲಕ್ಷ ಇದೆ, ನಮ್ಮ ಕೆಲಸ ಆದ ಮೇಲೆ ಇನ್ನೂ 1 ಲಕ್ಷ ಕೊಡುತ್ತೇವೆ ಎಂದು ಹೇಳುತ್ತಾರೆ. ಆಗ ಬಲರಾಮ್ ಖುಷಿ ಆಗುತ್ತಾನೆ. ನಂತರ ಗಂಡ ಹೆಂಡತಿಯರು ಅಲ್ಲಿಂದ ಹೋಗುತ್ತಾರೆ. ನಂತರ ಸರಳ, ನನಗೆ ಆ ಅಂಗನವಾಡಿ ಟೀಚರ್ ಕೆಲಸ ಕೊಡಿಸಿ, ಆಮೇಲೆ ನಿಮ್ಮ ದುಡ್ಡನ್ನು ಕೊಡುತ್ತೇನೆ ಎಂದು ಹೇಳುತ್ತಾಳೆ. ಆಗ ಕೋಪಗೊಂಡ ಬಲರಾಮ್, ಅದೆಲ್ಲ ಆಗುವುದಿಲ್ಲ, ಮೊದಲು ದುಡ್ಡು ಕೊಟ್ಟು ಮಾತಾಡು ಎಂದು ಹೇಳುತ್ತಾನೆ. ಆಗ ಸರಳ ಬಲರಾಮ್ ಕಾಲನ್ನು ಹಿಡಿದು, ದಯವಿಟ್ಟು ಈ ಕೆಲಸ ನನಗೆ ಕೊಡಿಸಿ, ಇಲ್ಲ ಅಂದರೆ ನನ್ನ ಗಂಡ ನನ್ನ ಮನೆಯಿಂದ ಹೊರೆ ಹಾಕುತ್ತಾನೆ ಎಂದು ಬೇಡಿಕೊಳ್ಳುತ್ತಾಳೆ. ಆಗ ಬಲರಾಮ್, ಹಾಗಾದರೆ ನೀನು ನನಗೆ 1 ರಾತ್ರಿ ಸ್ವರ್ಗ ತೋರಿಸಬೇಕು ಎಂದು ಹೇಳುತ್ತಾನೆ. ಆಗ ಸರಳ ಕೋಪದಿಂದ ಬಲರಾಮ್ ಕಪಾಳಕ್ಕೆ ಬಾರಿಸಿ, ನಾನು ನಿನ್ನ ಮಗಳ ವಯಸ್ಸಿನವಳು ಎಂದು ಚೆನ್ನಾಗಿ ಬೈಯುತ್ತಾಳೆ. ಆಗ ಬಲರಾಮ್ ಅವಳನ್ನು ಅಲ್ಲಿಂದ ಓಡಿಸುತ್ತಾನೆ. ಸರಳ ಅಳುತ್ತಾ ಮನೆಗೆ ಬರುತ್ತಾಳೆ. ತುಂಬ ಯೋಚಿಸಿ ಹೇಗಾದರೂ ಮಾಡಿ ಈ ಕೆಲಸವನ್ನು ನಾನು ಪಡೆಯಲೇಬೇಕು ಎಂದು ಅಂದುಕೊಳ್ಳುತ್ತಾಳೆ. ಈಗ ಕತೆ ವಾಸ್ತವಕ್ಕೆ ಬರುತ್ತದೆ. ಬಲರಾಮ್ನ ಕೊಲೆ ಆಗುತ್ತದೆ. ಆಗ ಗೋಪಾಲ್ ಸರಳಾಗೆ, ಇವನನ್ನೇಕೆ ಕೊಂದೆ ಎಂದು ಕೇಳುತ್ತಾ ಇರುತ್ತಾನೆ. ಆಗ ಪೊಲೀಸರು ಅಲ್ಲಿಗೆ ಬರುತ್ತಾರೆ. ತನಿಖೆ ಶುರು ಮಾಡುತ್ತಾರೆ. ಯಾರು ಈ ಕೊಲೆ ಮಾಡಿದ್ದು ಎಂದು ಕೇಳುತ್ತಾರೆ. ಆಗ ಸರಳ, ನಾನೇ ಇವನನ್ನು ಕೊಲೆ ಮಾಡಿದ್ದು ಎಂದು ನಡೆದ ಘಟನೆಯನ್ನು ಹೇಳಲು ಶುರು ಮಾಡುತ್ತಾಳೆ. ಸರಳ ಕೆಲಸಕ್ಕಾಗಿ ಬಲರಾಮ್ ಜೊತೆ ಸಂಬಂಧ ಬೆಳೆಸಿರುತ್ತಾಳೆ, ಆದರೆ ಪರೀಕ್ಷೆಯಲ್ಲಿ ಸರಳ ಪಾಸಾಗಿರುವುದಿಲ್ಲ. ಅದನ್ನು ಕೇಳಲು ಸರಳ ಬಲರಾಮ್ ಮನೆ ಹತ್ತಿರ ಬಂದಾಗ ಬಲರಾಮ್ ಆ ಕೆಲಸವನ್ನು ಹಣ ಕೊಟ್ಟಿದ್ದ ಬೇರೆ ಹೆಂಗಸಿಗೆ ಕೆಲಸ ಕೊಡಿಸಿರುತ್ತಾನೆ. ಆ ಹೆಂಗಸು ಬಲರಾಮ್ಗೆ ಸ್ವೀಟ್ ತಿನ್ನಿಸುತ್ತಾ ಇರುತ್ತಾಳೆ. ಆಗ ಬಲರಾಮ್, ನಿನ್ನ ಗಂಡ ಕೊಟ್ಟ ಹಣದಲ್ಲಿ ನಿನಗೆ ಚಿನ್ನ ಮಾಡಿಸಿಕೊಡುತ್ತೇನೆ, ನೀನು ಯಾವಾಗಲೂ ನನಗೆ ಸ್ವರ್ಗ ತೋರಿಸುತ್ತಿರು ಎಂದು ಹೇಳುತ್ತಾನೆ. ಅದನ್ನು ನೋಡಿ ಸರಳಗೆ ತುಂಬ ಕೋಪ ಬರುತ್ತದೆ. ಆಗ ಆ ಹೆಂಗಸು, ನೀವು ಸರಳಗೆ ಕೆಲಸ ಕೊಡಿಸದಿದ್ದರೆ ಅವಳಿಗೇನು ಹೇಳುತ್ತೀರಾ ಎಂದು ಕೇಳುತ್ತಾಳೆ. ಆಗ ಬಲರಾಮ್,
ಅವಳ ಜೊತೆ ನಾನು ಮಲಗಿದ್ದು ಬರೀ ಸುಖಕ್ಕಾಗಿ. ಅವಳ ಗಂಡ ಸುಖ ಕೊಡುತ್ತಿದ್ದಿಲ್ಲವೆಂದು ನನ್ನ ಬಳಿ ಬರುತ್ತಿದ್ದಳು ಎಂದು ಸುಳ್ಳು ಹೇಳುತ್ತಾನೆ. ಅದನ್ನು ಕೇಳಿ ಸರಳಾಗೆ ಅವನ ಮೇಲೆ ಇನ್ನೂ ಕೋಪ ಹೆಚ್ಚಾಗುತ್ತದೆ. ಆಗ ಬಲರಾಮ್, ಈಗ ಅವಳ ಚಿಂತೆ ಬಿಡು, ನೀನು ದಿನ ರಾತ್ರಿ ನಮ್ಮ ಮನೆಗೆ ಬಂದು ಬಿಡು ಎಂದು ಅವಳ ಕೆನ್ನೆ ಸವರುತ್ತಾ ಹೇಳುತ್ತಾನೆ. ಆಗ ಆ ಹೆಂಗಸು, ನೀವು ತುಂಬ ತುಂಟ ಎಂದು ಹೇಳಿ ಅಲ್ಲಿಂದ ಹೋಗುತ್ತಾಳೆ. ನಂತರ ಬಲರಾಮ್ ದಾರಿಯಲ್ಲಿ ಹೋಗುತ್ತಿರುತ್ತಾನೆ. ಆಗ ಸರಳ ಅವನಿಗೆ ಸಿಗುತ್ತಾಳೆ. ಆಗ ಬಲರಾಮ್, ನೀನು ಕೋಪ ಮಾಡಿಕೊಂಡರೂ ತುಂಬ ಚೆನ್ನಾಗಿ ಕಾಣಿಸುತ್ತಿದ್ದೀಯಾ, ನೀನು ತಲೆ ಕೆಡಿಸಿಕೊಳ್ಳಬೇಡ. ಈ ಸಲ ನೀನು ಸೆಲೆಕ್ಷನ್ ಆಗಿಲ್ಲವೆಂದು ಬೇಜಾರಾಗಬೇಡ. ಮುಂದಿನ ಸಲ ಖಂಡಿತ ನೀನು ಪರೀಕ್ಷೆಯಲ್ಲಿ ಪಾಸ್ ಆಗುವಂತೆ ನಾನು ಮಾಡುತ್ತೇನೆ. ಈಗ ನನಗೆ ಟೈಮ್ ಆಗಿದೆ, ನಾನಿನ್ನು ಬರುತ್ತೇನೆ ಎಂದು ಹೇಳಿ ಹೊರಡುತ್ತಿರುತ್ತಾನೆ. ಆಗ ಸರಳ, ನಿಮಗೆ ಕೊನೆಗೆ ಒಂದು ಕೊಡಬೇಕಾಗಿತ್ತು, ಅದನ್ನು ತೆಗೆದುಕೊಂಡು ಹೋಗಿ ಎಂದು ಹೇಳುತ್ತಾಳೆ. ಆಗ ಬಲರಾಮ್, ಏನದು ಎಂದು ಹೇಳಿ ಅವಳ ಬಳಿ ಬಂದು ಅವಳನ್ನು ತಬ್ಬಿಕೊಳ್ಳುತ್ತಾನೆ. ಆಗ ಸರಳ ಚಾಕುವಿನಿಂದ ಬಲರಾಮ್ಗೆ ಚುಚ್ಚಿ ಚುಚ್ಚಿ ಕೊಲೆ ಮಾಡುತ್ತಾಳೆ. ಆಗ ಬಲರಾಮ್ ಅಲ್ಲೇ ಪ್ರಾಣ ಬಿಡುತ್ತಾನೆ. ಇದೆಲ್ಲ ವಿಷಯವನ್ನು ಸರಳ ಪೊಲೀಸರ ಮುಂದೆ ಹೇಳಿ, ಇವನಿಗೆ ಬದುಕುವ ಹಕ್ಕಿಲ್ಲ, ಇನ್ನು ಯಾವ ಹೆಣ್ಣಿಗೂ ಮೋಸ ಆಗಬಾರದು, ಅದಕ್ಕೆ ಇವನನ್ನು ಕೊಂದೆ ಎಂದು ಸತ್ಯ ಒಪ್ಪಿಕೊಳ್ಳುತ್ತಾಳೆ. ಆಗ ಪೊಲೀಸರು ಸರಳಳನ್ನು ಅರೆಸ್ಟ್ ಮಾಡಿಕೊಂಡು ಹೋಗುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಅಲ್ಟ್ರಾ ಟಿವಿ ಸೀರೀಸ್ ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ನೌಕರಿ ಕಿ ಕಿಶ್ತ್ ಎಂದು ಹುಡುಕಿ ನೋಡಬಹುದು.